ಏನ್ ಹೇಳಿದ್ರಲ್ಲ ನಿನ್ನೆ ಟೈಗರ್ ಸೈಟ್ ಆಗಿದೆ ಈವ್ನಿಂಗು. ಇಲ್ಲಿ ಏನ್ ಮಾರ್ಕ್ಗಳು ನೋಡ್ತೀರಾ, ಸ್ಕಾರ್ಸ್ ಇದೆಲ್ಲ ಹುಲಿ ಅಟ್ಯಾಕ್ ಮಾಡೋದು. ಸಫಾರಿ ಬಸ್ ಟೂರ್ ಮಾಡಿಸ್ಲಾ ನಿಮ್ಗೆ, ಬನ್ನಿ. ಗುರುವಾರ ಸಂಜೆ 6 ಗಂಟೆಗೆ ಕೆಲಸಕ್ಕೆ ಲಾಗಿನ್ ಮಾಡಿ ಶುಕ್ರವಾರ ಬೆಳಗಿನ ಜಾವ 3 ಗಂಟೆ ತನಕ ಕೆಲಸ ಮಾಡಿ ಕಣ್ಣಿಗೆ ಒಂಚೂರು ನಿದ್ರೆ ಇಲ್ದೇನೆ ನಾವು ಹೊರಟಿದ್ದು ಕಾಕನಕೋಟೆ ಕಾಡಿನ ಕಡೆಗೆ. ಯಾಕೆ ಅಂತೀರಾ? ನನ್ನ ಲೈಫಿನ ಮೊಟ್ಟ ಮೊದಲ ಕಾಡಿನ ಸಫಾರಿ ಮಾಡೋಣ ಅಂತ. ಬೆಳಗಿನ ಜಾವ 4:15ಗೆ ಮೈಸೂರನ್ನ ಬಿಟ್ಟು 5:15 ಅಷ್ಟರಲ್ಲೆಲ್ಲ ನಾವು ಬಂದು ದಮ್ಮನಕಟ್ಟೆ ಅಂದ್ರೆ ಕಾಕನಕೋಟೆ ಕಾಡಿ ತಲುಪಿದ್ವಿ ಸ್ನೇಹಿತರೆ. ಎಂತ ಚಳಿ ಅಂತೀರಾ? ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಅದ್ಭುತವಾಗಿದ್ದೀನಿ. ಸಮಯ ಇದೆ ಕರೆಕ್ಟಾಗಿ 5:15 ಆ್ಯಂಡ್ ಇವತ್ತು ನಾವು ಬಂದು ನಿಂತಿರುವಂಥ ಲೊಕೇಶನ್ ತಮ್ನೇಲ್ ನೋಡ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಹುಡುಗ ಟಾರ್ಚ್ ಬಿಡ್ತಾ ಇನ್ ಬಿಡ, ಮುಂದೆ ನಾಯಿ ಐತೆ ಬಾಯಿಗೆ ಹಾಕೋದು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ಕರ್ನಾಟಕ ಸಫಾರಿ ಸೆಂಟರ್, ದಮ್ಮನಕಟ್ಟೆ, ಕಾಕನಕೋಟೆ, ಮೈಸೂರಿಂದ ಸುಮಾರು 61 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಈ ಒಂದು ಸಫಾರಿಯ ಆನ್ಲೈನ್ ಬುಕಿಂಗ್ ವೆಬ್ಸೈಟ್ ನ ಹಾಗೂ ಈ ಒಂದು ಸಫಾರಿಯ ಪ್ರತಿಯೊಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ಟಿಕೆಟ್ ಅನ್ನು ನೋಡಿ, ಇದು ಟಿಕೆಟ್. ಇದು ಟಿಕೆಟ್ ಬುಕ್ ಮಾಡಿದ್ರೆ ಬರ್ಬೇಕಾದ್ರೆ ಎಷ್ಟು ಗಂಟೆ ಬರ್ಬೇಕು? ಇಲ್ಲಿ ಡೈರೆಕ್ಟ್ ಬಂತಾರೆ. ಒಂದು ಜನ ಇದ್ದಾನೆ. ವೀಕೆಂಡಲ್ಲಿ ಆಫ್ಲೈನ್ ಇರೋದು ಟಿಕೆಟ್ ಫುಲ್ ಬುಕ್ ಆಗ್ಬಿಟ್ಟಿರುತ್ತೆ. ಆಫ್ಲೈನ್ ಇರಲ್ವಾ? ಓಕೆ, ಥ್ಯಾಂಕ್ಸ್. ಏನ್ ಹೇಳಿದ್ರಲ್ಲ ನಿನ್ನೆ ಟೈಗರ್ ಸೈಟ್ ಆಗಿದೆ ಈವ್ನಿಂಗು. ಓಕೆ, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಲೆಟ್ಸ್ ಟ್ರೈ ಯುವರ್ ಲಕ್. ಏನಿಲ್ಲ, ಒಂದು ಟೈಗರು, ಒಂದು ಬೈಸನ್ನು, ಆಮೇಲಿಂದ ಇನ್ನೇನು ಮತ್ತೆ ಇನ್ನೊಂದೇನೋ ನೋಡ್ಬೇಕು ಅನ್ಕೊಂಡಿದ್ದೆ. ಬ್ಲ್ಯಾಕ್ ಪ್ಯಾಂಥರ್. ಬ್ಲ್ಯಾಕ್ ಪ್ಯಾಂಥರ್. ಈಗ ಬ್ಲ್ಯಾಕ್ ಪ್ಯಾಂಥರ್. ಬೆಳಗಿನ ಜಾವ 5:15, ಅದು ಅಲ್ದೇನೆ ಪೀಕ್ ಚಳಿಗಾಲ. ಇಂಥ ಟೈಮ್ ಅಲ್ಲಿ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಕೂಡ ಚಳಿಯಿಂದ ನಡ್ಗಕ್ ಶುರು ಆಗಿತ್ತು ಸ್ನೇಹಿತರೆ. ಹಾಗಾಗಿ ಬಿಸಿ ಬಿಸಿಯಾದ ಕಾಫಿ ಮತ್ತು ಟೀ ಕುಡಿಯೋಣ ಅಂತ ಕೊನೆಗೂ ಡಿಸೈಡ್ ಮಾಡಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಚಿಕ್ಕ ಮಗು ಆಟ ಆಡ್ತಾ ಐತೆ ಬೆಳಗಿನ ಜಾವ 5:15. ಏನ್ ಗೊತ್ತಾ, ಅಂಗಡಿ ಎಲ್ಲ ಕ್ಲೋಸ್ ಇರುತ್ತಲ್ಲ, ಜನನೇ ಓಡಾಡ್ತಿರಲ್ಲ, ಆ ಟೈಮ್ ಬಂದು ಕೂತ್ಕೊಂಡು ಆಟ ಆಡ್ಬೇಕು ಮಗ. ಇಲ್ಲಿ ಇರ್ಬೇಕಲ್ಲ ಧೈರ್ಯ ಅಂತ. ಇಲ್ಲೇ ಕಣ 100 ಮೀಟರ್ ಹೋದ್ರೆ ಇದು ಸಫಾರಿ ಪಾಯಿಂಟ್. ಹಿಂಗೆ ಬಂದ್ರು ಬರ್ತಾರೆ. ಇಲ್ಲಿ ಏನ್ ಮಾರ್ಕ್ಗಳು ನೋಡ್ತೀರಾ, ಸ್ಕಾರ್ಸ್ ಇದೆಲ್ಲ ಹುಲಿ ಅಟ್ಯಾಕ್ ಮಾಡೋದು ಫ್ರೆಂಡ್ಸ್. ನೀನೇ ಕಚ್ಬಿಟ್ಟು ಆ ಕಡೆ ಸೇರಿ ಕರ್ಕೊಂಡು ಕೆರೆದ್ಬಿಟ್ಟು. ಆಯ್ತು, ಓಕೆ. ಇದು ಗಾಡಿ ಇದೇನಾ? ಈ ತರದ ಇದಲ್ವಾ? K45G 0312 ಐತೆ. ಇದು 03 ಪಾಸಿಟಿವ್. ಇದು ಬಸ್ಸು ಸಫಾರಿ ಬಸ್ ಟೂರ್ ಮಾಡಿಸ್ಲಾ ನಿಮ್ಗೆ, ಬನ್ನಿ. ಗೊತ್ತಿಲ್ಲ ಸರ್, ಅದೇ ಯಾರು ಇಲ್ಲ, ಹತ್ತಿದ್ದಾರೆ ಜನ. ಹೋಗಿ ಡಬಲ್ ಬಸ್ ನಂಬರ್ ನೋಡ್ಕೊ ಒಂದ್ಸತಿ. ಬಸ್ ನಂಬರ್ ನೋಡ್ಕೊಬ್ರು. ಇಲ್ಲ ಹಾಕಿಲ್ಲ ಬಸ್ ನಂಬರು. ಬಸ್ ನಂಬರ್ ಆಚೆ ಕಡೆ ಒಳಗಡೆ ಹಾಕಲ್ಲ. ಬಸ್ ನಂಬರ್, ಸೀಟ್ ನಂಬರ್ ಒಳಗಡೆ ಒಳಗಡೆ ಗೊತ್ತಾಗ್ಬಾರ್ದ ಬಸ್ ನಂಬರ್ ಯಾವ್ದು ಅಂತ. ಯಾವ ಊರಲ್ಲಿ ನಿಮ್ದು? ಬಳ್ಳಾಪುರ. ಬರೀ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. BN ನರಸಿಂಹರಾಜು, ಬಳ್ಳಾಪುರ. ಏನಪ್ಪ ಇದು ಕರ್ಮ ನಮ್ದು. ಸೊ ಸಫಾರಿ ಹೋಗುವಂತ ಬಸ್ ಹಿಂಗಿದೆ, ಓಪನ್ ಇದೆ, ವಿಂಡೋಸ್ ಎಲ್ಲ ಕ್ಲೋಸ್ಡ್ ಏನಿಲ್ಲ. ಹುಲಿ ಇಷ್ಟ ಆರಲ್ವಾ? ಹುಲಿ ಯಾರು ತಾನೆ. ನನ್ನ ನೋಡಿದ್ರೆ ಯಾರೋ ನಮ್ಮವನ್ನ ಎನ್ಕೊಂಡು ಸುಮ್ಮನೆ ಆಗ್ಬಿಡ್ತದ. ನನ್ನ ಮೇಲೆ ಹಣೆ ಇಟ್ಟು ಹಂಗೆ. ನಿನ್ನೆ ಮಾತ್ರ ನನ್ನ ಲೈಫ್ ಒಂದು 30 ಸಲ ಬಂದಿದ್ದೀನಿ 3 ವರ್ಷದಲ್ಲಿ. ಆದರೆ ನಿನ್ನೆ ಅಂತ ಸೈಟಿಂಗ್ ಆಗೇ ಇಲ್ಲ. ಹೌದಾ? ಹಂಟ್ ಮಾಡಿತ್ತು ಅಂತ ಹೊಂಟಿಂಗ್ ಆಗಿತ್ತಾ? ಹಂಟಿಂಗ್ ಆಗಿ ಎಲ್ಲ ಬಾಯೆಲ್ಲ ಒರೆಸ್ಕೊಂಡಿತ್ತು ಅಂತ ಆರಾಮ್ಸೆ ನಡ್ಕೊಂಡ್ಬರ್ತಾ ಖುಷಿಯಾಗಿ. ಬ್ಲ್ಯಾಕ್ ಪ್ಯಾಂಥರ್ ನಿಮ್ಗೆ ಸಿಕ್ಕಿದೆಯಾ ಸರಿ ಬಂದಾಗ? ನಂದೇ ಅದಕ್ಕೆ ಇದು ಮಾಡಬೇಡಿ, ಅದು ಚಿರ್ತೇನೆ. ಅದೇ ಗೊತ್ತಾಯ್ತು. ಇದೆಲ್ಲ ನಿನ್ನ ಪಿಗ್ಮೆಂಟ್ ಕಲರ್ ಅಷ್ಟೇ ಚೇಂಜ್ ಆಗಿದೆ. ಅದೇ ವಿಶೇಷ. ನಿಜವಾಗ್ಲೂ ಬ್ಲ್ಯಾಕ್ ಪ್ಯಾಂಥರ್ ಇರೋದು ಬ್ರೆಜಿಲ್, ಸೌತ್ ಅಮೆರಿಕ. ಇದೆ ಬಸ್ಸಾ? ಲಚ್ಚು ಐತೆ ಬಾರ ಸಿಕ್ಕಿದೆ. ಓಕೆ ಗೈಸ್, ಚಿಯರ್ಸ್ ಟು ದ ಸಫಾರಿ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಇದು ನನ್ನ ಮೊಟ್ಟ ಮೊದಲ ಸಫಾರಿ. ಕೊನೆ
ಕೊನೆ ಯಾಕ ಹುಲಿ ಜೊತೆ ಹೋಯ್ತಲ್ಲ ಹುಲಿಗೆ ಆಹಾರ ಇದೆ ಇಲ್ಲ ಹುಲಿ ಜೊತೆ ಚಿಂತೆ ಮಾಡ್ಕೊಂಡು ACCF ಹೇಳಿ ಗೈಸ್ ನಿಮಗೆ ಹುಲಿ ಹಾಲಿನ ಮೇವಿನ ಬೇಕು ಅಂತ ಹೇಳಿ ಹುಲಿ ಹಾಲು ಕರ್ಕೊಂಬತ್ತೀನಿ ಕುಡಿಯೋರಂತೆ ಹೋಗಿ. ನನ್ನ ಜೊತೆ ಒಂದು ಪಾಂಡ ಬರ್ತಾ ಇದೆ ನೋಡಿ guys. ಒಂದ್ ಪಾಂಡ ಒಂದು ಹುಲಿ ಒಂದು ಪಾಂಡ ಎರಡು ಇದೆ. ನಾನು ಹ್ಯೂಮನ್ ಬೀಯಿಂಗ್ ಇವರಿಬ್ರು ಸಿಂಹ ಕಾಣೋ ಇವನು ಸಿಂಹ ಇವರಿಬ್ರು ನೋಡ್ಕೊಳಕ್ ಕರ್ಕೊಂಡ್ ಗ್ರಾಮ ಸಿಂಹ ಇವನು ಯಾವ ತರ ಮಾಡೋದು ನೋಡಿ ಪಾಂಡ ಬೇರೆ ಸಫಾರಿಗೂ ಈ ಸಫಾರಿಗೂ ಏನ್ ಡಿಫ್ರೆನ್ಸ್ ಏನಿದೆ ಅಂತ ಕಬಿನಿಗೂ ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಮಾಡೋದಕ್ಕೂ ಆಲ್ಮೋಸ್ಟ್ ನಾನಿದು 5th ಟೈಮ್ ಬರ್ತಾ ಇರೋದು. 2 ಸರಿ ಟೈಗರು, ಒಂದ್ಸರಿ ಲೆಪರ್ಡ್, ಓಕೆ ಒಂದ್ಸರಿ ಇಂಡಿಯನ್ ಡೋಲ್ ಕಿಲ್ಲಿಂಗ್ ಆಗಿದೆ. ಓಕೆ 4 ಸಿಕ್ಕಿರೋದು, ಹಾ. ಒಂದೇ ಸರಿ ಮಿಸ್ ಆಗಿರೋದು. ಓಕೆ ಬಟ್ ಬಂಡೀಪುರಲ್ಲಿ ನಾನು ಮೋರ್ ದನ್ 10 to 12 ಸಫಾರೀಸ್ ಮಾಡಿದ್ದೀನಿ. ಈಗ ದಿನ 4. ಓಕೆ ಜಿಂಕೆ ಬಿಟ್ರೆ ಬೇರೆ ಏನು ಕಾಣಿಸ್ತಾರೆ. ತಜ್ಞರು ಅವ್ರ ಹೇಳೋ ಪ್ರಕಾರ ಮೋರ್ ದನ್ 90% ರೇಟಿಂಗ್ ಇದೆ ಟೈಗರ್ ಸೈಟಿಂಗ್ಗೆ. ಓಕೆ ಇದು ಆಗಿರ್ಬೋದು ಭದ್ರಾ. ಹಾಗಾಗಿ ವಿ ಪ್ರಿಫರ್ಡ್ ಕಾಕನ್ಕೋಡೆ ಸಫಾರಿ ಕಮಿಂಗ್ ಬ್ಯಾಕ್ ವಾಟರ್. ಓಕೆ ಆಮೇಲಿಂದ ಡ್ಯೂರೇಷನ್ ಏನೋ ಜಾಸ್ತಿ ಅಂತ ಹೇಳ್ತೀವಿ. ಡ್ಯೂರೇಷನ್ ಮುಂದೆ ಎಲ್ಲ ಕಡೆ 1.5 hour ಲೈಕ್ 1 ಗಂಟೆ ಆ ಥರ ಇದೆ. ಇಲ್ಲಿ ಅರೌಂಡ್ 3 hours ಇದೆ. ವೀಕೆಂಡ್ ಅಲ್ಲಿ ಬಂದು 1.5 hours ಇದೆ. ಬಂದ್ರೆ ಪಕ್ಕಲಪ್ ಸ್ನೇಹಿತರೆ ಒಂದು ಒಳ್ಳೆ ಆಫ್ ರೋಡಿಂಗ್ ಒಂದು ಒಳ್ಳೆ ಗ್ರೀನರಿ ಮಧ್ಯ ಡೆನ್ಸ್ ಫಾರೆಸ್ಟ್ ಮಧ್ಯ ನಿಮ್ಮನ್ನ ಜರ್ನಿ ಮಾಡಿಸ್ತೀನಿ. ಸೀಟ್ ಬೆಲ್ಟ್ ಹಾಕೊಂಡೆಲ್ಲ ರೆಡಿಯಾಗಿ. Naturally, it's my colleague Mr. Madhu, Kakankote Safari, the most senior driver. Okay, enjoy the safari. Thank you. ಥ್ಯಾಂಕ್ ಯು. ಸೂರ್ಯ ತನ್ನ ರಾತ್ರಿ ನಿದ್ರೆಯನ್ನು ಮುಗಿಸಿ ಆಗ ತಾನೇ ಭೂಮಿ ಕಡೆಗೆ ನಿದ್ರೆಯ ಮಂಪರಿನಿಂದ ಕಣ್ಣನ್ನು ಬಿಟ್ಟು ಭೂಮಿಯನ್ನು ನೋಡ್ತಿದ್ದೇನೆ ಅನ್ನೋ ರೀತಿ ಭಾಸ ಆಗ್ತಾ ಇತ್ತು ನಾವು ಆ ಆಕಾಶನ ನೋಡ್ತಿರ್ಬೇಕಾದ್ರೆ. ಸಫಾರಿ ಶುರು ಮಾಡಿ ಆಗಿನ್ನು 20 ನಿಮಿಷ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ನಮ್ಮ ಸಫಾರಿ ಟ್ರಕ್ ಡ್ರೈವರ್ಗೆ ಒಂದು ಕಾಲ್ ಬಂದಿತ್ತು, ಮುಂದೆ ಒಂದು ಹುಲಿ ಸೈಟ್ ಆಗಿದೆ ಅಂತ. ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ. ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಬೋನ್ ಒಳಗಡೆ ಇಲ್ದಿರ್ತಕ್ಕಂಥ ಹುಲಿನ ಕಾಡಿನೊಳಗಡೆ ರಾರಾಜಿಸಿ ಓಡಾಡ್ತಿರ್ತಕ್ಕಂಥ ಹುಲಿ ನೋಡ್ತಾ ಇದೀನಿ ಅಂತ. ನಮ್ಮ ಟ್ರಕ್ ಆ ಜಾಗ ತಲುಪೋಷ್ಟೊತ್ತಿಗೆ ಹುಲಿ ಕಾಡಿನೊಳಗಡೆ ಮತ್ತೆ ಮಾಯ. ಈಗ ಆ್ಯಕ್ಚುಲ್ ಆಗಿ ಶುರು ಆಗುತ್ತೆ ನಮ್ಮ ವೇಟಿಂಗ್ ಗೇಮ್. ಹುಲಿಯ ಆಗಮನಕ್ಕಾಗಿ ನಾವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇದ್ವಿ ಸ್ನೇಹಿತರೆ. ಅಷ್ಟರಲ್ಲಿ ನಮಗೆ ಫಾರೆಸ್ಟಿನ ಲಂಗೂರ್ ಮಂಕಿಗಳ ಅಲಾರ್ಮ್ ಕಾಲ್ಸ್ ಅಂದ್ರೆ ವಾರ್ನಿಂಗ್ ಕಾಲ್ಸ್ ಕಿವಿಗೆ ಬೀಳಕ್ ಶುರು ಆಯ್ತು. ಈ ವಾರ್ನಿಂಗ್ ಕಾಲ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ರೆ ಹುಲಿರಾಯ ಇಲ್ಲೇ ಎಲ್ಲೋ ಪಕ್ಕದಲ್ಲಿದ್ದಾನೆ ಅಂತಾನೆ ಅರ್ಥ. ದಟ್ಟ ಕಾಡಿನಲ್ಲಿ ಈಗ ನೀರವ ಮೌನ ಆವರಿಸಿತ್ತು. ಸುಮಾರು 10ರಿಂದ 15 ನಿಮಿಷಗಳ ವೇಟಿಂಗ್ ಗೇಮ್ ಆದ ನಂತರ ನಮ್ಮ ಕಣ್ಣಿಗೆ ಗೋಚರಿಸಿದ್ದು ಇಂಡಿಯನ್ ಸ್ಪಾಟೆಡ್ ಡಿಯರ್ಸ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ಇದೆಲ್ಲದರ ಮಧ್ಯ ನಾವು ಶ್ಲಾಘಿಸಬೇಕಾದಂತ ಒಂದು ವಿಷಯ ಏನು ಅಂತ ಅಂದ್ರೆ ನಮ್ಮ ಟ್ರಕ್ ಡ್ರೈವರ್ಸ್ಗಳು ಶತಾಯಗತಾಯವಾಗಿ ನಮ್ಗೆ ಹುಲಿನ ತೋರಿಸ್ಲೇಬೇಕು ಅಂತ ಅನ್ಕೊಂಡು ಅವರವರೇ ಕಮ್ಯುನಿಕೇಟ್ ಮಾಡ್ಕೊಂಡು ಆ ದಟ್ಟ ಕಾಡಿನ ಒಳಗೆ ಹುಲಿಯನ್ನು ಹುಡುಕುವಂತ ಪ್ರಯತ್ನನ ಮಾಡ್ತಾನೆ ಇದ್ರು. ಅಷ್ಟೊತ್ತಿಗಾಗ್ಲೇ ನಾವು ಹುಲಿ ನೋಡ್ತೀವಿ, ಹುಲಿ ನಮ್ಮ ಕಣ್ಣೆದುರು ಬಂದು ನಿಲ್ಲುತ್ತೆ ಅನ್ನೋಂಥ ಆಸೆ ನಿಧಾನವಾಗಿ ದೂರ ಆಗಕ್ಕೆ ಶುರು ಆಗಿತ್ತು. ಆಗ ಮತ್ತೊಂದು ಕಾಲ್, ಟೈಗರ್ ಸ್ಪಾಟ್ ಆಗಿದೆ ಅಂತ. ಈಗ ಡ್ರೈವರ್ ತನ್ನ ಗಾಡಿನ ಎಷ್ಟು ಜೋರಾಗಿ ಓಡ್ಸಕ್ಕಾಗುತ್ತೋ ಅಷ್ಟು ಜೋರಾಗಿ ಓಡಿಸ್ಕೊಂಡು ಕಾಡನ್ನ ನುಸುಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಲ್ಲೋಗಿ ನೋಡಿದ್ರೆ ನಮ್ಗಾಗಿ ಕಾಯ್ತಿದ್ದು ಹುಲಿರಾಯ ಅಲ್ಲ, ಕಾಡೆಮ್ಮೆ ಅಲಿಯಾಸ್ ದ ಬೈಸನ್. ನನ್ನ 3 ಆಸೆಗಳಲ್ಲಿ 2ನೇ ಆಸೆ ಆದಂತ ಬೈಸನ್ ನೋಡ್ಬೇಕು ಅನ್ನೋ ಆಸೆ ಅಟ್ಲೀಸ್ಟ್ ತೀರ್ತಲ್ಲ ಅಂತ ಖುಷಿ ಪಡೋಣ ಅಂದ್ರೆ ಆ ಬೈಸನ್ ಕೂಡ ತನ್ನ ಅಂಡನ್ನ ನಮ್ಮ ಕಣ್ಣಿಗೆ ತೋರ್ಸ್ಕೊಂಡು ನಿಂತಿತ್ತು. ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ಒಂದು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಮುಂದೆ ಹೊರಟ್ವಿ.
ಅಷ್ಟೊತ್ತಿಗೆ ಕಾಡಲ್ಲಿರೋ ಈ ಕೋತಿಗೂ ನಮಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಅನ್ಸಕ್ ಶುರುವಾಗಿತ್ತು. ಅದ್ರ ಜೊತೆಗೆ ನಮ್ಮ 3 ಗಂಟೆಗಳ ಸಫಾರಿ ಏನಿದೆ ಅದು ಮುಗಿಯೋ ಸಮಯ ಆಗಿತ್ತು ಅಂತ ತಿಳಿತು. ಒಂದ್ ಕಡೆ ಹುಲಿ ನೋಡಿಲ್ಲ ಅನ್ನೋ ಬೇಜಾರು, ಇನ್ನೊಂದ್ ಕಡೆ ಕಾಡಿನ ಸೊಬಗ್ನ ಕಣ್ತುಂಬ್ಕೊಂಡು ಮನೆಗೆ ಹೊರಡ್ತಾ ಇದ್ನಲ್ಲ ಅನ್ನೋ ಖುಷಿ ನನ್ನನ್ನ ಮೂಕ ವಿಸ್ಮಿತನಾಗಿ ಮಾಡಿತ್ತು. ಆಫ್ಟರ್ 3 hours ಆಫ್ ಸರ್ಚಿಂಗ್ ಟೈಗರ್, ಡಿಸಪಾಯಿಂಟೆಡ್, ವೆರಿ ಡಿಸಪಾಯಿಂಟೆಡ್. ಸಿಕ್ಕಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಲಕ್. ನಮ್ಮ ಜೊತೆ ಅಕ್ಕಪಕ್ಕ ಇದ್ದವ್ರಿಗಂತೂ ತುಂಬ ನೀಟಾಗಿ ಸೈಟ್ ಆಯಿತು. ಐ ಮೀನ್ ಲೈಕ್ ಬೇರೆ ಬೇರೆ ಬಸ್ಸಲ್ಲಿ ಇದ್ದವ್ರಿಗೆಲ್ಲ ಆರಾಮ್ಸೆ ಸೈಟಿಂಗ್ ಆಯಿತು. ಮತ್ತೆ ಬರುವ ಟೈಗರು ಲೆಫ್ಟ್ 2 ಸೈಟ್ ಆಗೈತೆ. ಯಾರಿಗೆ ಫೋಟೋ ತೋರಿಸೋದು ಬೇಕಾದ್ರೆ ಯೂಟ್ಯೂಬ್ ನಿನ್ ಸಬ್ಸ್ಕ್ರೈಬರ್ ತೋರಿಸು ಪಾಪ, ಅದಾರು ಖುಷಿ ನೋಡ್ಕೊಳ್ಳಿ. ಸ್ನ್ಯಾಕ್ಸ್ ತಿನ್ನೋದ ಬನ್ನಿ. ಚಿಪ್ಸು ನಾವು ಅಲ್ಲಿಂದ ಚಿನ್ನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಹಣೆ ಬರಹಕ್ಕೆ ಹೊಣೆ ಯಾರು?